ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಬಣಜಿಗ ದೈವ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಕೇವಲ ಅಂಕಗಳ ಗಳಿಕೆಗೆ ಸೀಮಿತವಾಗದೆ ಉತ್ತಮ ಸಂಸ್ಕಾರ, ಮಾನವೀಯ ಮೌಲ್ಯಗಳು ಹಾಗೂ ನಿರಂತರ ಸಾಧನೆಯ ಮೂಲಕ ಸಮಾಜಕ್ಕೆ ಮಾದರಿಯಾಗಬೇಕು ಅಂತ ಕರೆ ನೀಡಿದರು. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಜಗದೀಶ್ ಗುಡುಗುಂಟಿ, ಶಿಕ್ಷಣದ ಮೂಲಕ ಮಕ್ಕಳನ್ನ ದೇಶದ ಅಮೂಲ್ಯ ಆಸ್ತಿಗಳನ್ನಾಗಿ ರೂಪಿಸುವ ಜವಾಬ್ದಾರಿ ಸಮಾಜದ ಮೇಲಿದೆ ಅಂತ ಹೇಳಿದರು. ಜಿಲ್ಲಾಧ್ಯಕ್ಷ ಹೊಳೆಬಸು ಪಾರ್ಶೆಟ್ಟಿ ಮಾತನಾಡಿ, ಬಣಜಿಗ ಸಮಾಜವು ಶಕ್ತಿಗಿಂತ ಯುಕ್ತಿಗೆ ಹೆಚ್ಚಿನ ಮಹತ್ವ ನೀಡುವ ಸಮುದಾಯವಾಗಿದ್ದು, ಯುವಜನರು ಬಸವಣ್ಣನವರ ಕಾಯಕವೇ ಕೈಲಾಸ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಉಪನ್ಯಾಸಕ ಚನ್ನಮಲ್ಲಯ್ಯ ಗಂಗಯ್ಯ ಮಠಪತಿ, ವಿದ್ಯಾರ್ಥಿಗಳು ಸ್ಪಷ್ಟ ಗುರಿ ಸಾಧಿಸುವ ಛಲ ಹಾಗೂ ಕಠಿಣ ಪರಿಶ್ರಮವನ್ನು ಅಳವಡಿಸಿಕೊಂಡು ಸಂಸ್ಕಾರಯುತ ಬದುಕಿನ ಮೂಲಕ ಸಾಧನೆ ಶಿಖರವನ್ನ ಏರಬೇಕು ಅಂತ ತಿಳಿಸಿದರು. ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರು ಹಾಗೂ ಕಿರಿಯರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಹಾಗೂ ಶಂಕರಾರೂಢ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಸಮಾಜದ ಮುಖಂಡರು, ಗಣ್ಯರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಸನ್ಮಾನ ಶ್ರೀ ಕ್ಯಾಮ್ರಾ ನೋಡಿ. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ. ಕಾರಣ ಸಮಾಜದ ಮಕ್ಕಳು ಇವತ್ತು SSLC ಎಕ್ಸಾಮ್ ಆಗಿರ್ಬೋದು ಅಥವಾ PUC ಎಕ್ಸಾಮ್ ಆಗಿರ್ಬೋದು, ತಮ್ಮ ಒಂದು ಅತ್ಯುತ್ತಮ ಸಾಧನೆಯನ್ನು ಗುರುತಿಸಿ ಸಮಾಜ ಇವತ್ತು ಅವರಿಗೆ ಸನ್ಮಾನ ಮಾಡತಕ್ಕಂಥದ್ದನ್ನು ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಸಾಧನೆ ನಿರಂತರವಾಗಿ ಮುಂದುವರಿಯಲಿ ಅಂತ ಹೇಳಿ ಸಮಾಜದ ಜೊತೆ ನಾವು ಕೂಡ ಹಾರೈಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಹೇಳುವುದೇನಪ್ಪ ಅಂತಂದ್ರೆ, ಇವತ್ತಿನ ಜನರೇಷನ್ ಬಹಳ ಕಾಂಪಿಟೇಟಿವ್ ಯುಗ ಇದು. ಮೊದಲೊಂದು ಕಾಲತ್ತು ಊರಾಗ ಒಬ್ಬರು ಫಸ್ಟ್ ಕ್ಲಾಸ್ ತಗೊಂಡ್ರೆ ಊರಿಗೆ ಒಂದು ಮೆರವಣಿಗೆ ಮಾಡುವಂಥ ದಿವಸಗಳಿರ್ತಿದ್ರು. ಆದರೆ ಇವತ್ತು ಹಂಗಿಲ್ಲ. ಇವತ್ತು 95 ಅಂಕಗಳನ್ನು ತಗೊಂಡ್ರು ಕೂಡ ಬಹಳ ಕಡಿಮೆ ಆಗುವಂಥ ದಿವಸಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಬಂದ್ಬಿಟ್ಟೈತಿ, ಇದರ ಮಧ್ಯದಲ್ಲಿ ನಾವು ಸಾಧನೆ ಮಾಡೋದೇನಲ್ಲ, ಅದು ಬಹಳ ಒಂದು ದೊಡ್ಡ ಕಾರ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಒಂದು ವೇಳೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಏನು ಇವತ್ತು SSLC, PUC ಉತ್ತಮವಾದಂಥ ಅಂಕಗಳನ್ನು ಗಳಿಸ್ಕೊಂಡಿದ್ದೀರಿ. ಆದ್ರೆ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ, ನಿಮ್ಮಲ್ಲಿರುವಂಥ ಕೆಪಾಸಿಟಿ ಇದನ್ನ ಮೀರಿ ಐತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೀವು ಇದಕ್ಕಿಂತ ಹೆಚ್ಚಿನ ಸಾಧನೆ ಮಾಡತಕ್ಕಂಥ ಶಕ್ತಿಯನ್ನು ನೀವು ಹೊಂದಿದ್ದೀರಿ. ಆದ್ರೆ ಅಂತ ಕನಸುಗಳನ್ನು ನೀವು ಕಾಣಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಂದ್ರೆ ನಾವು ಕನಸು ಕಾಣಬೇಕು. ಕನಸು ಕಾಣೋದ್ರ ಜೊತೆಗೆ ಅದರ ತಕ್ಕನೆ ನಮ್ದು ನಿರಂತರ ಪ್ರಯತ್ನ ಇರಬೇಕು. ಸೋತಾಗ ಫೇಲ್ ಆದಾಗ ನಾವು ಯಾರು ಕೂಡ ಕೂಗಬಾರದು ಅಂತ ಒಂದು ಉದಾಹರಣೆ ಯಾರಾದರೂ ನನ್ನ ಮುಂದಾಗಿದ್ರೆ ಅದು ಎಲಾನ್ ಮಸ್ಕ್ ಅಂತ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆ ರೀತಿ ಕೆಲಸವನ್ನ ನೀವೆಲ್ಲರೂ ಕೂಡ ಕಾಣಬೇಕು. ಯಾಕಂದ್ರೆ ನೀವೆಲ್ಲ ಇವತ್ತು ಸಾಧಕರಾಗಿ ಇವತ್ತು ಸನ್ಮಾನಕ್ಕೆ ಒಳಗಾಗ್ತಾ ಇದ್ದೀರಿ. ಅಂತ ಕನಸನ್ನು ಕಂಡಾಗ ಮಾತ್ರ ನೀವು ಕೂಡ ಒಂದು ವಿಶೇಷ ಸಾಧಕರಾಗಿ, ನೀವು ವಿಶೇಷವಾದಂಥ ಸಾಧಕರಾಗಬೇಕಂದ್ರೆ ಇಂಥ ಧೈರ್ಯವನ್ನು ನೀವು ಮಾಡಬೇಕಾಗ್ತೈತಿ. ನಾವು ಎಲಾನ್ ಮಸ್ಕ್ ಅಂತ ಉದಾಹರಣೆ ಬರುವುದೇ ಬೇಡ. ಇಲ್ಲೇ ನಮ್ಮ ಜಮಖಂಡಿಯವರೇ ಬಣಜಿಗ ಸಮಾಜದಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಶಂಕರ್ ಬಿದ್ರಿ ಅವರು ನಮ್ಮ ಕಣ್ಣಿರ್ತಕ್ಕಂಥ ಒಬ್ಬ ತಾಜಾ ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶಂಕರ್ ಬಿದ್ರಿ ಅವರು ಶ್ರೀಮಂತ ಮಂಟಪದಲ್ಲಿ ಹುಟ್ಟಿ ಬೆಳೆದಿಲ್ಲ. ಬಾಲ್ಯದ ಜೀವನದಲ್ಲಿ ಪ್ರತಿ ಮನೆಗೆ ಹೋಗಿ ನ್ಯೂಸ್ ಪೇಪರ್ ಓದು ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ವ್ಯಕ್ತಿಯಾಗಿದ್ರು. ಮುಂದೆ ಅವರು IAS ಅನ್ನು ಪಾಸ್ ಮಾಡಿ IPS ಆಫೀಸರ್ ಆಗಿ ವೀರಪ್ಪನ ಹಿಡಿಯುವಂತ ಒಂದು ದೊಡ್ಡ ಸಾಹಸ ಮಾಡತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಯಾರಾದರೂ IPS ಆಫೀಸರ್ ನಮ್ಮ ನಾಡಿನಲ್ಲಿ ಆಗಿಲ್ಲ, ಅದು ಇದೇ ಸಮಾಜದ ಶಂಕರ್ ಬಿದ್ರಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳಿಕ್ಕೆ ಬಯಸ್ತೇನೆ. ಸೊ ಆ ರೀತಿ ನೀವೆಲ್ಲರೂ ಕೂಡ ಸಾಧಕರಾಗಬೇಕು ಅಂತ ಹೇಳಿ ನಾನು ಆಶೆಯನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ. ನಿಜವಾಗಿ ಹೇಳಬೇಕಾದ ಭಾರತದ ಒಂದು ಭವ್ಯ ಭಾರತದ ಒಂದು ಭವಿಷ್ಯತ್ತು ಇವತ್ತಿನ ಮಕ್ಕಳ ಮೇಲೆ ಅವಲಂಬಿತವಿದೆ. ಒಂದು ಸುಸಜ್ಜಿತವಾದ ದೈಹಿಕ ಸದೃಢತೆ, ಮಾನಸಿಕ ಸದೃಢತೆ ಉಳ್ಳ
ವಿದ್ಯಾವಂತರಾಗಿ ದೇಶಕ್ಕೆ ಬೇಕಾಗುವಂಥ ಆಸ್ತಿಗಳಾಗಿ ಹೊರಹೊಮ್ಮುವಂತಹ ಮಕ್ಕಳನ್ನು ಬೆಳೆಸುವಂತಹ ಕರ್ತವ್ಯ ಈ ಒಂದು ಸಮಾಜದ ಮೇಲಿದೆ, ಸರ್ಕಾರದ ಮೇಲಿದೆ, ಗುರು ಹಿರಿಯರ ಮೇಲೆ ಅವಲಂಬಿತ. ಈ ದಿಶೆಯಲ್ಲಿ ನಾವು ಬಹಳಷ್ಟು ಪ್ರಯತ್ನ ಮಾಡಬೇಕಾಗ್ತದೆ. ಇದು ವೀರಶೈವ ಲಿಂಗಾಯತರು ಮಾಡಿದ್ದು ಬಹಳ ಸನಾತನವಾದದ್ದು, ಶ್ರೇಷ್ಠವಾದದ್ದು. ಈ ಒಂದು ವೀರಶೈವರೊಳಗೆ ಒಂದು ಪಂಗಡ ಒಂದು ಬರೀ ಸಮಾಜ, ಎಲ್ಲರೂ ಒಂದೇ, ನಾವೆಲ್ಲರೂ ಕೂಡ ಬೆಳೆಯಬೇಕಾಗಿದೆ. ಅದರ ಇಡೀ ಒಂದು ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಷಯದಲ್ಲೇ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಬೆಳೆದು ಅಂಗವಾಗಿ ಬೆಳೆದು ಒಂದು ಎಲ್ಲರಿಗೂ ಒಂದು ಮಾನವೀಯ ಕೊಡುವಂತಹ ಈ ಒಂದು ಸಮಾಜ ಆಗಬೇಕು ನಮ್ಮದು ಹೆಮ್ಮೆ ಇದೆ. ಈ ಶಕ್ತಿಗಿಂತಲೂ ಯುಕ್ತಿ ಮೇಲು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಸಮಾಜ ಇದ್ದರೆ ಅದು ಬಂಜಿಗೆ ಸಮಾಜ. ಊರಲ್ಲಿ ಒಂದೇ ಮೆಡಿಕಲ್ ಇರಲಿ, ಮಾರ್ಕೆಟ್ನಲ್ಲಿ ಒಂದೇ ಅಂಗಡಿ ಇದ್ರೂ ಕೂಡ ಶೆಟ್ಟರಾಗಿ ಹೋಗಿ ವ್ಯಾಪಾರ ಮಾಡೋಣ ಅಂತಕ್ಕಂಥ ಉಳಿದ ಎಲ್ಲ ಸಮಾಜದವರು ಮೆಚ್ಚುಗೆ ಕೊಡ್ತಾರಲ್ಲ, ಆ ವಿಶ್ವಾಸವನ್ನು ಉಳಿಸಿಕೊಂಡು ಬಂದಿರತಕ್ಕಂಥ ಸಮಾಜ ಯಾವುದಾದ್ರೆ ಅದು ಬಂಜಿಗೆ ಸಮಾಜ ಅಂತಂದ್ರೆ ತಪ್ಪಾಗೈತೆ. ಒಂದೇ ಮಾತು, ನಾನು ಸಾಧಿಸಿದ್ದೀನಿ ಅಂತೇಳಿ ಮುಂದೆ ಮೈ ಮರೆಯಬೇಡಿ. ಈ ಸಾಧನೆ ನಿರಂತರವಾಗಿರಬೇಕು. ಪ್ರತಿ ವರ್ಷ ನೀವು ಹೀಗೆ ಸಾಧನೆ ಮಾಡುತ್ತಿರಬೇಕು. ಈ ಸಮಾವೇಶ ನಡೀತಿರಬೇಕು. ಪ್ರತಿ ವರ್ಷ ಈ ವೇದಿಕೆಯಲ್ಲಿ ನೀವು ಸನ್ಮಾನ ಮಾಡ್ಕೊತಾನೇ ಇರಬೇಕು. ಇಲ್ಲಿ ಕುಂತಿರ್ತಕ್ಕಂಥ ಜನ ನಿಮ್ಮ ಬಗ್ಗೆ ಏನು ಮಾತಾಡಬೇಕು ಅಂತಂದ್ರೆ, ಈ ಹುಡುಗ ಹೋದ ವರ್ಷನೂ ಸನ್ಮಾನ ಮಾಡ್ಕೊಂಡಲ್ಲ, ಈ ಹುಡುಗಿ ಪ್ರತಿ ವರ್ಷ ಸನ್ಮಾನ ಮಾಡ್ಕೊತಾಳೆ ನೋಡಿ ಅಂತೇಳಿ ಕುಳಿತ ಜನ ನಿಮ್ಮ ಬಗ್ಗೆ ಮಾತನಾಡುವಷ್ಟು